ಸಡನ್ನಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡ. ಈ ಒಂದು ಸರ್ವೆ ಬೆನ್ನು ಹತ್ತಿದ್ದು, ಜೊತೆಗೆ ಅದನ್ನು ಏನಾದರೂ ಮಾಡಿ ಟೌನ್ಶಿಪ್ ಮಾಡಬೇಕು ಅಂತ ಒಂದು ವಿಚಾರಕ್ಕೆ ಬೆಂಬತ್ತಿದ್ದು. ಇವತ್ತು ಡಿ ಕೆ ಶಿ ಅವರಿಗೆ 2028ರಲ್ಲಿ ಗೆಲುವು ಕಷ್ಟ ಅನ್ನೋ ಮಾತು ಅನಾಲಿಸಿಸ್ ಎಲ್ಲ ಸ್ಟಾರ್ಟ್ ಆಗ್ಯವು. ಏನು ಹೇಳಿ, ಈಗಂತೂ ರೈತರಿಗೆ ಬಲ ಬಂದಂಗೆ ಆಗಿದೆ. ಯಾರು ಆಗಲಪ್ಪ ನಮ್ಮ ಭೂಮಿ ಉಳಿದ್ರೆ ಸಾಕು ಅನ್ನೋಂಥ ಸ್ಥಿತಿಯೊಳಗಿದ್ದಾರೆ. ಹೀಗಾಗಿ ಅಲ್ಲಿಯ ಲೋಕಲ್ ರೈತರು BJP ಮತ್ತು JDSಗೆ ಬೆಂಬಲ ಕೊಡುವಲ್ಲ, ಎರಡು ಮಾತಿಲ್ಲ. ಇದರೊಂದಿಗೆ BJPಗೆ 2028ರಲ್ಲಿ ಅಧಿಕಾರಕ್ಕೆ ಬರುವಂಥ ಅವಕಾಶಗಳು ಹೆಚ್ಚಾಗಿದೆ ಅಂತ ಅಲ್ಲಿ ಸ್ಥಳೀಕರು ಮಾತಾಡ್ತಾ ಇದ್ದಾರೆ. ನೋಡೋದು ಏನಾಗ್ತದೆ, ಯಾಕಂದ್ರೆ ಅಂದ್ಕೊಂಡ್ರೆ ಸ್ವಲ್ಪ ಯಾವುದೂ ಇಲ್ಲ. ಈಗಂತೂ BJP ಮತ್ತು JDS ಜಂಟಿಯಾಗಿ ಹೋಗ್ತೀವಿ ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ. ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ. ನಿಮಗೇನು ಅನ್ನಿಸ್ತದೆ? ಸರಿ ಅನಿಸೋದು ತಪ್ಪು ಅನಿಸೋದು, ಸರಿ ತಪ್ಪಲ್ಲಿ ಏನಾದ್ರು ಅಲ್ಲಿ ಮಾತಾಡ್ತಾ ಇರ್ರಿ, ನಿಮ್ಮ ಕಾಮೆಂಟ್ಸ್ ಬರಿತಾ ಇರ್ರಿ, ಅದೇ ಕಾಲಕ್ಕೆ ಇದು ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.